ನಮಗೆ ಸಮಸ್ಯೆ ಏನಿಲ್ಲ. ಚಿಂತಾಮಣಿ ನಗರದ ವಾರ್ಡ್ ಸಂಖ್ಯೆ 22 ಮತ್ತು 24ರಲ್ಲಿ ನಗರ ಮಂಡಳ ಬಿಜೆಪಿಯಿಂದ ಆಯೋಜಿಸಿದ್ದ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಹಾಗೂ ಭೂ ಸಶಕ್ತೀಕರಣ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ಪರಿಷ್ಕರಣೆ ಉದ್ದೇಶ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದಲ್ಲ, ಬದಲಾಗಿ ಮೃತಪಟ್ಟವರು, ಬೇರೆಡೆ ವಲಸೆ ಹೋದವರು ಮತ್ತು ಒಂದಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಹೆಸರು ಹೊಂದಿದವರನ್ನು ಗುರುತಿಸಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವುದು ಮತ್ತು ಶುದ್ಧೀಕರಿಸುವುದಾಗಿದೆ. ಕೆಲ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್, ಮತದಾರರಲ್ಲಿ ತಪ್ಪು ಮಾಹಿತಿ ಹರಡಿ ಗೊಂದಲ ಸೃಷ್ಟಿಸುತ್ತಿವೆ. ನಿರ್ದಿಷ್ಟ ಸಮುದಾಯಗಳ ಮತಗಳನ್ನು ತೆಗೆದುಹಾಕಲಾಗುತ್ತಿದೆ ಎಂಬುದು ಸಂಪೂರ್ಣ ನಿರಾಧಾರ ಆರೋಪ. ಭಾರತೀಯ ನಾಗರಿಕರ ಪ್ರತಿಯೊಬ್ಬರ ಮತದಾನದ ಹಕ್ಕು ಸುರಕ್ಷಿತವಾಗಿರುತ್ತದೆ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಮತ್ತು ವಿವರಗಳನ್ನು ಸರಿಯಾಗಿವೆಯೇ ಎಂದು ಪರಿಶೀಲಿಸಿಕೊಳ್ಳಬೇಕು. ಅಗತ್ಯವಿದ್ದಲ್ಲಿ ಅಗತ್ಯ ಫಾರಂಗಳನ್ನು ಭರ್ತಿ ಮಾಡಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಹೇಳಿದರು. ಇವತ್ತು ಯುವಕರು ಸ್ಟ್ರೈಕ್ ಮಾಡಿದ್ರು. ಏನು ತಪ್ಪು ಬಿಜೆಪಿದು ಅನ್ನೋದು ನನಗೂ ಅರ್ಥವಾಗಿಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಬಂತು, ಸೋರಿಕೆ ಆಯಿತು, ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರು. ಅವ್ರನ್ನ ತಗೊಂಡೋಗಿ ಅವ್ರಿಗೆ ಏನು ಕೊಡಬೇಕು ಅನ್ನೋದು ಕೊಟ್ಟರು. ನೆಕ್ಸ್ಟ್ ನೀಟ್ ಪರೀಕ್ಷೆ ಮಾಡಿದ್ರು. ಅವ್ರು ಮಾಡಿದಂಥವ್ರು, ಮೆಡಿಕಲ್ಗೆ ಬಂದವರು, ಏನಕ್ಕೆ ಬಂದವರು, ಅವರೆಲ್ಲ ಸೇರಿಕೊಂಡ್ರು. ಇವರು ಸ್ಟ್ರೈಕ್ ಮಾಡಿದ್ರು. ಪ್ರಧಾನವ್ರನ್ನ ತೆಗಿಬೇಕು ಅಂತ ಸ್ಟ್ರೈಕ್ ಮಾಡಿ ಕಳಂಕನ ನರೇಂದ್ರ ಮೋದಿ ಮೇಲೆ ಒರೆಸಬೇಕು ಅಂತ ಸ್ಟ್ರೈಕ್ ಮಾಡಿದ್ರು. ಅಷ್ಟೇ ಬಿಟ್ರೆ ಇನ್ನು ಪ್ರಧಾನರನ್ನ ಇವತ್ತು ಅವರು ಒಂದು ಯೂತ್ ಆಗಿ ಬಂದು ಈ ಪ್ರಶ್ನೆ ಪತ್ರಿಕೆ ಸೋರಿ ಇರೋದನ್ನ ಅವರು ಎತ್ಕಟ್ಟಿ ಇವತ್ತು ಆ ಉನ್ನತ ಸ್ಥಾನಕ್ಕೆ ಬಂದಂತ ಪ್ರಧಾನ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ಬಿಟ್ಟು ಒಡಿಸ್ಸಾ ಚೀಫ್ ಮಿನಿಸ್ಟರ್ ಆಗಬೇಕಾಗಿತ್ತು. ಅವರ ಬಾಲ್ಯದಿಂದ ಬಂದಂಥದ್ದು ನೆರಳು. ಅವರು ಮಾಡಿದಂಥ ಒಳ್ಳೆ ಕೆಲಸಕ್ಕೆ ಇವರು ಸ್ಟ್ರೈಕ್ ಮಾಡಿ ಅದಕ್ಕೇನಾಯ್ತು? ಇವಾಗ ದೇಶ ಅವರೇ ಏನಂದ್ರು, ನನಗೊಬ್ಬನಿಗೋಸ್ಕರ ಯಾಕೆ ಸ್ಟ್ರೈಕ್ ಮಾಡ್ತೀನಿ, ನನ್ನ ರಾಜೀನಾಮೆ ನಾನೇ ಕೊಡ್ತೀನಿ, ಪದವಿ ಯಾವತ್ತಿದ್ರು ಹುಡ್ಕೊಂಡ್ ನಂಕ, ನಾನು ಮಾಡೋ ಒಳ್ಳೆ ಕೆಲಸಕ್ಕೆ ಬರುತ್ತೆ. ಏನು ಸಾಧನೆ ಆಯ್ತು? ಅವರೇ ಶಿಕ್ಷೆ ಕೊಡಿಸಿ, ಅವರೇ ತೆಗಿಸಿ, ಯಾವುದೇ ಒಂದು ಮಗುಗೆ ಅನ್ಯಾಯ ಹಾಕೂಡ್ದು, ನೀಟ್ ತಿರುಗಿ ಎಕ್ಸಾಮ್ ನೀಟ್ ಬರೆಸಿ ತಿರುಗಿ ಇವತ್ತು ಕಂಪ್ಯೂಟರೀಕರಣ ಮಾಡಿ ಇವತ್ತು ಅವ್ರು ಮಾಡಿರೋ ರಿಸಲ್ಟ್ ಅವ್ರಿಗೆ ಸಿಕ್ಕಬೇಕು ಅನ್ನೋದನ್ನ ಇವತ್ತು ಯಾವುದೇ ಭ್ರಷ್ಟಾಚಾರ ಇಲ್ದಿರ ಬರ್ತಾ ಇರುವಂತ ಸರ್ಕಾರ. ಯಾರು ಏನೇ ಮಾಡಿದ್ರು ಸರ್ಕಾರನ ಅಲ್ಲಾಡ್ಸಕ್ಕಾಗಲ್ಲ, ನಿಷ್ಠಾವಂತರನ್ನ ಕೊಂಡ್ಕೊಳಕ್ಕಾಗಲ್ಲ. ಯಾರು ಮನ್ಸು ಮಾಡಿ ಯಾವ್ದು ಓಟ್ ಹಾಕ್ಬೇಕು ಅನ್ನೋದು ನಾವು ಓಟ್ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಈ ದೇಶದಲ್ಲಿ ನಾವು ಇರಬೇಕು ಅಂದ್ರೆ, ಈ ದೇಶ ಉದ್ಧಾರ ಆಗಬೇಕು. ಈ ದೇಶದಲ್ಲಿ ಪ್ರತಿಯೊಬ್ಬರು ನಾವು ನಿತ್ಯ ಊಟಗಳಾಗ್ಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ಎಲ್ಲ ಇವತ್ತು ದೇಶ ಸುಭದ್ರವಾಗಿರಬೇಕು ಅಂದ್ರೆ ಬಿಜೆಪಿ ಸರ್ಕಾರ ಬೇಕು. ಈ ಸರ್ಕಾರ ಇಲ್ದಿದ್ದು ಯಾವುದೇ ಸರ್ಕಾರ ಬಂದ್ರು 2 ದಿವಸ ನಿಲ್ಲಲ್ಲ, ದೇಶ ಹಾಳಾಗುತ್ತೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.